ಅಂದದ ಉಯ್ಯಾಲೆ. ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮಗೆ ಅನಿಸಿಕೆ ಏನು ಅನಿಸುತ್ತೆ ವಿಡಿಯೋದಲ್ಲಿ ಅದನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನನ್ನ ಮಗ ಇಬ್ಬರೇ ಹೋಗ್ತಾ ಇರೋದು ನಮ್ಮ ಮನೇಲಿ. ನನ್ನ ಮಗಳು ಕೇಳಿದೆ, ನನ್ನ ಮಗಳು ಬರಲ್ಲ ಅಂತ ಹೇಳಿದ್ಲು. ಅದಕ್ಕೋಸ್ಕರ ನಾನು ನನ್ನ ಮಗ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವಿಬ್ಬರೇ ಹೋಗ್ತಾ ಇಲ್ಲ, ನಮ್ಮ ಮನೆಯಿಂದ ಮಾತ್ರ ನಾವಿಬ್ಬರೇ ಹೋಗ್ತಾ ಇರೋದು. ಹೊರ್ಗಡೆ ಎಲ್ಲ ಬೇರೆಯವ್ರು ಬರ್ತಾ ಇದ್ದಾರೆ, ಯಾರ್ಯಾರು ಅಂತ ತೋರಿಸ್ತೀನಿ ನಿಮಗೆ, ಎಷ್ಟು ಜನ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಆಲ್ರೆಡಿ ಅವ್ರು ಅಲ್ಲಿ ಹೊರಟಿದ್ದಾರೆ, ಬಾ ಹೊರಗಡೆ ಅಂತ ಹೇಳಿದ್ರು, ಅದಕ್ಕೆ ಹೊರಗಡೆ ಬಂದೆ. ಅಷ್ಟರೊಳಗಡೆ ಬಂದು ಬಾ ಹೋಗೋಣ ಅಂತ ಹೇಳಿ ಗಾಡಿಗೆ ಹತ್ತಿಸ್ಕೊಂಡ್ರು. ಎಲ್ಲರೂ ಬೆಳಗ್ಗಿನೇ ಎದ್ದು ಕೆಲಸ ಮುಗಿಸಿ ಬಂದವ್ರೆ, ಎಲ್ಲರೂ ಇಲ್ಲಿ ನಿದ್ದೆ ಮಾಡ್ತವ್ರೆ. ಎಲ್ಲರೂ 7:15 ಹೋಗೋಣ ಅಂಥೇಳಿ 9:00 ಬಂದವ್ರೆ. ನನ್ನನ್ನು ಮಾತ್ರ 8 ಗಂಟೆಗೆ ರೆಡಿ ಮಾಡಿ ಕೂರಿಸಿದ್ರು. ಯಾವಾಗಲೂ ಹೋಗೋದು ನಾನು ಲೇಟ್ ಮಾಡ್ತಿದ್ದೆ, ಈ ಸಲ ಎಲ್ಲರೂ ಬರೋದು ಲೇಟ್ ಮಾಡಿದ್ರು, ನಾನು ಮಾತ್ರ ಬೇಗ ರೆಡಿಯಾಗಿದ್ದೆ. ಫೈನಲ್ಲಿ ದೇವಸ್ಥಾನಕ್ಕೆ ತಲುಪಿದ್ವಿ. ಯಾವ ದೇವಸ್ಥಾನ ಅಂದರೆ ಗವಿರಂಗಪ್ಪನ ದೇವಸ್ಥಾನ. ನಾವು ದೇವಸ್ಥಾನಕ್ಕೆ ಬಂದು ಅಲ್ಲೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಣ ಅಂಥೇಳಿ ದೇವಸ್ಥಾನಕ್ಕೆ ಕೊಟ್ವಿ. ನೋಡಿ, ಇಲ್ಲೆಲ್ಲ ಏನು ತರಂಗಿಲ್ಲ, ಪಾತ್ರೆ ಗೀತ್ರೆ ಗ್ಯಾಸು ಸ್ಟವ್ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ಬಂದು ಎಲ್ಲನೂ ತೊಗೊಂಡು ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ಯಾರೆಲ್ಲ ದುಡ್ಡು ಕೊಟ್ಟು ಗ್ಯಾಸ್ನ ತೊಗೊಳಕ್ಕಾಗಲ್ಲ ಅಂತ ಅನ್ನೋರಿಗೆ ಸೌದೆ ಸಹ ಸಿಗುತ್ತೆ, ಸೌದೆನೂ ಸಹ ಇವರು ಮಾರ್ತಾರೆ. ಆ ಥರ ಎಲ್ಲ ಫೆಸಿಲಿಟೀಸ್ನು ಇಲ್ಲಿ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಅನುಕೂಲ ಆಗೋ ಬಂದ ಜನಗಳಿಗೆ ಅನುಕೂಲ ಆಗೋ ಥರ ಎಲ್ಲನೂ ಸಹ ಮಾಡಿದ್ದಾರೆ. ಇಲ್ಲಿಗೆ ಬಂದು ನಾವೇನಾದರೂ ಅಂದ್ಕೊಂಡ್ರೆ ಬೇಗ ಈಡೇರುತ್ತಂತೆ. ಫಸ್ಟ್ ಆಫ್ ಆಲ್ ಬೇಗ ಈಡೇರೋ ಅಂಥದ್ದು ನಾವು ಹಸು ಕರು ಹಸುಗೆ ಹುಷಾರಿಲ್ಲ ಅಂತಂದರೆ, ಮತ್ತು ನಾನು ಹಸು ತೊಗೋಬೇಕು ಅಂತ ಅಂದ್ಕೊಂಡ್ರೆ, ಆ ಥರ ಎಲ್ಲ ಅಂದ್ಕೊಂಡ್ರೆ ಬೇಗ ಈಡೇರುತ್ತಂತೆ. ಫೈನಲಿ ನಮ್ಮದು ಸಹ ಪೂಜೆ ಎಲ್ಲ ಮುಗೀತು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಸುಮ್ಮನೆ ಫೋಟೋ ಎಲ್ಲ ತೆಕ್ಕೊಂಡು ಹೋಗೋಣ ಅಂಥೇಳಿ ಫೋಟೋ ಎಲ್ಲ ತಗೊಂಡು ಆ ಕಡೆ ಅಡುಗೆ ಮಾಡೋ ಕಡೆ ಹೋಗೋಣ ಅಂಥೇಳಿ ಹೊರಟ್ವಿ. ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ, ನಾನು ಆ ಜಾಬ್ ಮಾಡಬೇಕು, ಈ ಜಾಬ್ ಮಾಡಬೇಕು, ಸುತ್ತಾಡಬೇಕು, ದುಡ್ಡು ಮಾಡಿ ಅಂತ ಆಸೆ ಇದ್ದೇ ಇರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರ್ತದೆ. ಆದರೆ ನನ್ನ ಆಸೆ ಒಂದು ಡಿಫ್ರೆನ್ಸು. ನನಗೆ ಯಾವ ಥರ ಕೆಲಸ ಮಾಡಬೇಕು ಅಂದರೆ, ನಾನೊಂದು 10 ಹಸು ಕಟ್ಟಬೇಕು, ಹಸಿ ಫಾರ್ಮ್ ಥರ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ಎಲ್ಲರೂ ಇದನ್ನು ಕೇಳಿ ನಗ್ಬೋದು, ಏನಪ್ಪ ಈ ಥರ ಹೇಳ್ತಾ ಇದ್ದಾಳೆ ಅಂತ. ಇಲ್ಲ, ನಮಗೆ ಗೊತ್ತಿಲ್ಲದೇ ಇರೋ ಕೆಲಸನ ಮಾಡೋದಕ್ಕಿಂತ ನಮಗೆ ಗೊತ್ತಿರೋ ಕೆಲಸನ ಮಾಡೋದು ತುಂಬ ಅನುಕೂಲ ಅಂತಲೇ ಹೇಳ್ಬೋದು. ಯಾವುದೋ ಕೆಲಸ ಮಾಡಿ ದುಡ್ಡು ಕಳ್ಕೊಂಡು ಸುಮ್ಮನೆ ವೇಸ್ಟ್ ಮಾಡೋದನ್ನ ನಮ್ಗೆ ಗೊತ್ತಿರೋ ಅಂಥದ್ದು, ನಮಗೆ ಅನುಭವ ಇರೋ ಅಂಥ ಕೆಲಸ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ ನನಗೆ. ನಾನು ಎಲ್ರಿಗೂ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಆದರೆ ಯಾರೆಲ್ಲ ಲಕ್ ಚೆನ್ನಾಗಿದ್ದು ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಆ ಬಿಸ್ನೆಸ್ಸು ಕ್ಲಿಕ್ ಆಗುತ್ತೆ. ನಮ್ಮ ಲಕ್ ಚೆನ್ನಾಗಿಲ್ಲ ಅಂತಂದರೆ ನಾವು ಯಾವುದೇ ಬಿಸ್ನೆಸ್ ಮಾಡ್ತೀನಿ ಅಂದರೂ ಅದು ಬರಲ್ಲ ಅಂತ ನನ್ನ ಅಭಿಪ್ರಾಯ. ನೀವು ಅನ್ಕೋಬೋದು, ಏನಪ್ಪ ಇಷ್ಟೊಂದು ಭಾಷಣ ಬಿತ್ತವಳೆ, ಇವಳಿಗೇನು ಗೊತ್ತು ಅಂತ. ಹೌದು, ನಾನು ತುಂಬ ಮಿಡಲ್ ಕ್ಲಾಸಿಂದ ಬಂದಿರೋ ಹುಡುಗಿ. ಮದುವೆಗಿಂತ ಮುಂಚೆ ನಾವು ಸಹ ಹಸು ಎಲ್ಲ ಸಾಕಿ ಹಾಲೆಲ್ಲ ಕರೆದು ಹಾಲನ್ನ ತೊಗೊಂಡೋಗಿ ಬೇರೆ ಊರಿಗೆ ಹಾಕ್ತಿದ್ವಿ. ಅಷ್ಟು ಬಡ ಕುಟುಂಬದಲ್ಲಿ ನಾವು ಹುಟ್ಟಿ ಬೆಳೆದಿದ್ದು. ಈಗ ಮದುವೆಯಾಗಿ ಒಂದು ಅನುಕೂಲದ ಮಟ್ಟಿಗೆ ಇರ್ಬೋದೇನೋ, ಆದರೆ ಫಸ್ಟ್ ಇದೇ ಕೆಲಸ ಮಾಡ್ಕೊಂಡಿರೋದು. ಅದಕ್ಕೆ ನನಗೆ ಆ ಕೆಲಸ ಮಾಡಬೇಕು ಅಂತ ತುಂಬ ಖುಷಿನೂ ಇದೆ, ಹೆಮ್ಮೆನೂ ಸಹ ಇದೆ. ನಾನು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆನೂ ನನಗಿದೆ. ಈಗ ಫೈನಲಿ ನಾವು ಅಡುಗೆ ಮಾಡೋ ಜಾಗಕ್ಕೆ ಬಂದಿದ್ದೀವಿ. ಪೂಜೆ ಎಲ್ಲ ಮುಗಿಸಿ ನೋಡಿ ವಿಡಿಯೋ ಮಾಡ್ತಾಯಿದ್ದಾರೆ. ಕ್ಯಾಮ್ರಾಮನ್ ರಜನಿ ಜೊತೆ ಕಾಡಲ್ಲಿ ಹೋಗಿ ಆಯ್ಕ ಬಂದವ್ರೆ ಅಂತ ಹೇಳ್ತೀನಿ. ಇವ್ರ ಅಮ್ಮ ಮಗನ ಕರ್ಕೊಂಡು ಹೋಗಿ ಹಾಕ ಬಂದವ್ರೆ ನೋಡಿ. ಇವನೇ ಆಯ್ಕೊಟ್ಟಿದ್ದು ಸೌದೆನ. ಹಾ, ಏನಪ್ಪ ಎಲ್ಗೋಗ್ತೀಯಾ? ಬೇಡ ಸಾನಿ. ನೋಡಿ, ನಾನು ಆವಾಗಲೇ ಹೇಳಿದೆ ಸೌದೆನೂ ಸಹ ದುಡ್ಡಿಗೆ ಕೊಡ್ತಾರೆ ಅಂಥೇಳಿ. ಇಲ್ಲಿ ನಮ್ಮ ರಜಿನಿಯವ್ರು ಬರ್ತಾಯಿದ್ದಾರಲ್ಲ, ಅವ್ರ ರಿಲೇಟಿವೇ ಇದ್ದಾರೆ, ಅವರು ಸಹ ಸೌದೆನ ತೊಗೊಂಡೋಗಿ ಅಂತ ಕೊಟ್ಟರು. ನೋಡಿ, ಕ್ರೆಡಿಟ್ಸ್ ಎಲ್ಲ ಅವ್ರ ಮಗ ತಗೋತಾ ಇದ್ದಾರೆ, ಅವ್ರು ಕೊಟ್ಟರು ಅಂತ ಹೇಳಿ. ಈಗ ಫೈನಲಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಈ ಕಡೆ ಅನ್ನಕ್ಕೆ ಇಟ್ಟಿದ್ದಾರೆ, ಆ ಕಡೆ ಇನ್ನೊಂದು ಒಲೆ ಮೇಲೆ ಗಿಣ್ಗಿಟ್ಟಿದ್ದಾರೆ. ಈ ಕಡೆ ಶರ್ಮಿಳಕ್ಕ ನೋಡಿ ಕಾಫಿಗೆ ಇಟ್ಟಿದ್ದಾರೆ. ಕಾಫಿ ಕುಡಿಬೇಕು ಅಂತ ಬಂದ ತಕ್ಷಣ ಎಲ್ರಿಗೂ ತಲೆ ನೋವ್ತಾ ಇದೆ ಅಂಥೇಳಿ ಕಾಫಿಗೆ ಇಟ್ಟಿದ್ದಾರೆ. ಗಿನ್ನು ಅನ್ನ ಎಲ್ಲ ಆಯಿತು. ಪಾಪ ಈ ಆಂಟಿ ತುಂಬ ಕಷ್ಟಪಟ್ಟು ಒಲೆ ಉರಿಸಿ ಅಡುಗೆನ ಮಾಡ್ತಾಯಿದ್ದಾರೆ. ಪಾಪ ಇವರೇ ತುಂಬ ಚೆನ್ನಾಗಿ ಅಡುಗೆನ ಮಾಡ್ತಾಯಿರೋದು. ಇಲ್ಲಿ ಹರಕೆ ಕಟ್ಕೊಂಡಿರೋರು ಇವರು, ಸೌಟ್ ಆಡಿಸ್ತಾ ಇದ್ದಾರಲ್ಲ ಅವರು, ಪವ್ಯಾಂಟಿ ಅಂತ ಹೇಳಿ, ಅವರು ಸಹ ಹಸುನ ಇಟ್ಟಿದ್ದಾರೆ. ಅವರೇನೇ ಹಸುಗೆ ಹರಕೆ ಏನೋ ಅವ್ರದ್ದು ಹರಕೆ ಇತ್ತು ಅಂತ ಹೇಳಿ ತೀರ್ಸೋದಕ್ಕೆ ಬಂದಿರೋದು. ಅವ್ರ ಜೊತೆ ನಾವು ಬಂದಿದ್ದೀವಿ. ತುಂಬ ದಿನದಿಂದ ಅಂದ್ಕೊಂಡಿದ್ರಂತೆ ಹೋಗಿ ಪೂಜೆನ ಮಾಡಿಸ್ಕೊಬರ್ಬೇಕು ಅಂತ. ಅದು ಇವಾಗ ಯೋಗ ಕೂಡ ಬಂದಿದೆ ಪೂಜೆನ ಮಾಡಿಸೋದಕ್ಕೆ. ಎಲ್ಲರೂ ಸಹ ಅವ್ರ ಜೊತೆ ನಮ್ಮನ್ನು ಸಹ ಕರ್ಕೊಂಡು ಬಂದಿದ್ದಾರೆ. ಫೈನಲ್ಲಿ ಚಿಕನ್ ಗ್ರೇವಿ ಮಾಡ್ತಾ ಇದ್ದಾರೆ. ಆ ಕಡೆ ಸಾಂಬಾರು ಬೇಯ್ತಾ ಇದ್ದೆ.
ನಾವು ಒಬ್ಬರೇ ಮಾಡ್ತಿಲ್ಲ, ಸುತ್ತಮುತ್ತ ಎಲ್ಲ ಕಡೆನೂ ಮಾಡ್ತಾಯಿದ್ದಾರೆ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಎಲ್ಲ ಕಡೆಯಿಂದನೂ. ಬನ್ನಿ ಇವಾಗ ಎಲ್ಲರೂ ಏನು ಮಾಡ್ತಾಯಿದ್ದಾರೆ ತೋರಿಸ್ತೀನಿ. ಆಂಟಿ ಅಡುಗೆ ಮಾಡ್ತಾ ಇರೋದು, ಆಂಟಿನೇ ಕುಕ್ಕಿಂಗ್. ಒಂದು ವಾಶ್ ಮಾಡಿದ್ರಿ ನಮ್ಮ ಶರ್ಮಿಳಕ್ಕ ಒಲೆ ಹಚ್ಕೊಂಡು ಕಾಫಿ ಮಾಡ್ತಿದ್ದಾರೆ, ಅಥವಾ ಗ್ಯಾಸ್ ಹಚ್ಕೊಂಡು. ಅಲ್ಲಿ ಒಬ್ಳು ಒಳಗಡೆ ಕೂತಿರೋರು ಮಕ್ಳು ಮೇಂಟೈನ್ ಮಾಡ್ತಾವ್ರು. ಚಿಲ್ಡ್ರನ್ಸ್ಗಳೆಲ್ಲಾನು ಮೇಂಟೈನ್ ಮಾಡ್ತಾರದು ಇವರು ಅಂತ. ಗೈಸ್ ಸುಂದ್ರಿ ಇವಳೊಬ್ಳು ಲಿಫ್ಟಿಗೆ ಹಾಕೊಂಡು ನಿಂತವಳೆ. ಮಾಡು ಮೋನಿಕಾ ಬೇಕಾ? ಹಿಂದೆ ಬಿದ್ದವರು ಹೇಳ್ಬಿಟ್ಟು ತೆಗಿಬೇಕು. ಆಡಿ 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 ಫೈನಲ್ಲಿ ಕಾಫಿನ ಕೊಟ್ಟಿದ್ದಾರೆ. ಕಾಫಿನ ಕುಡಿತಾ ಇದ್ವಿ. ಎಲ್ಲರೂ ಕಾಫಿ ಕುಡಿಯೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಪಾಪ ಅಲ್ಲಿ ಕೂತಿರೋರು ಅಡುಗೆನ ಮಾಡ್ತಾಯಿದ್ದಾರೆ, ನಾವು ಮಾತ್ರ ಆ ಕಡೆ ತಿರುಗಾಡ್ತಾ ಇದ್ದೀವಿ. ಇಲ್ಲಿ ನಿಜವಾಗ್ಲೂ ಕೆಲಸ ಮಾಡ್ತಾ ಇರೋದು ಯಾರು ಅಂದರೆ, ಇಲ್ಲಿ ನೋಡಿ, ರೈತನ ಹೆಂಡತಿ ಇವರು ಪವಿತ್ರ ಆಂಟಿ ಅಂತ ಹೇಳಿ ಇವರೊಬ್ರು, ಇವರು ಲಚ್ಚರ್ ಪವಿತ್ರಕ್ಕ ಅಂತ ಇವರೊಬ್ರು. ಆಮೇಲೆ ಫಸ್ಟು ಸ್ಟಾರ್ಟಿಂಗ್ ತೋರಿಸಿದ್ಮೇಲೆ ಅವರೊಬ್ರು ಸುಶೀಲ್ ಆಂಟಿ ಅಂತ ಹೇಳಿ. ಗಿಣ್ಣ ಆದ ತಕ್ಷಣ ಪವಿತ್ರ ಆಂಟಿ ಹೋಗಿ ಪೂಜೆ ಮಾಡಿಸ್ಕೊಬರೋಕೆ ಹೋದ್ರು. ಹಂಗೆ ಅಡುಗೆನೂ ಸಹ ಆಯಿತು, ಊಟ ಎಲ್ಲನೂ ಹಾಕ್ಕೊಡ್ತಾಯಿದ್ರು ಎಲ್ರಿಗೂ. ನಾವು ಸಹ ಅವ್ರು ಆದಮೇಲೆ ನಾವು ಸಹ ಊಟಕ್ಕೆ ಕೂತ್ಕೊಂಡು ನಾವು ಸಹ ಊಟನ ಮಾಡಿಕೊಂಡು ಹೊರಟ್ವಿ ನಾವೂ ಸಹ. ಹಾಗೆ ನಾವು ರಜನಿಯವರ ಅಪ್ಪನ ಮನೆಯಲ್ಲೇ ಇರೋದು, ಅಲ್ಲೇ ಮುಗಿಸ್ಕೊಂಡು ಅವ್ರ ಮನೆಗೂ ಸಹ ಹೋಗಿದ್ದು, ಅಲ್ಲಿಂದ ಮನೆ ಕಡೆ ಹೊರಟ್ವಿ. ನೋಡಿ, ಆ ಕಡೆಯಿಂದ ಬರ್ಬೇಕಾದ್ರೆ ಎಲ್ಲರೂ ನಿದ್ದೆ ಮಾಡ್ತಾಯಿದ್ರು, ಈ ಕಡೆಯಿಂದ ಎಲ್ಲ ಚಿಕನ್ ಸಾರು ತಿಂದು ಫುಲ್ ಖುಷಿಯಾಗಿ ಫುಲ್ ಕಾಮಿಡಿ ಎಲ್ಲರೂ ನಕ್ಕೊಂಡು ಕೂತಿದ್ದಾರೆ. ನಾವು ಮನೆಗೆ ಬರೋಷ್ಟರೊಳಗಡೆ ಸಂಜೆ 6 ಗಂಟೆ ಆಗಿತ್ತು. ಅಷ್ಟೇ ಇವತ್ತಿನ ವಿಡಿಯೋ. ಇದು ಮಾರನೇ ಬೆಳಗ್ಗೆ ಅಂದರೆ ಸೋಮವಾರದ ವಿಡಿಯೋ ಆಗಿರುತ್ತೆ. ಇದು ಕಂಟಿನ್ಯೂ ವಿಡಿಯೋ. ಇದು ಅಜ್ಜಿದು ತಿಂಗಳದು ಕಾರ್ಯ ಇತ್ತು ಇವತ್ತು. ಏನು ಕಾರ್ಯಕ್ಕೇನೋ ರೆಡಿನೂ ಸಹ ಮಾಡ್ಕೊಂಡಿರಲಿಲ್ಲ. ಬೆಳಗ್ಗೆ ಎದ್ದು ಹುಡುಗರಿಗೆಲ್ಲ ಸ್ಕೂಲ್ ಇತ್ತು ಅಂಥೇಳಿ ಹುಡುಗರನ್ನೆಲ್ಲ ಸ್ಕೂಲಿಗೆ ಕಳಿಸಿ ಪಟ ಪಟ ಅಂತ ಮಾಡ್ಕೊಂಡ್ವಿ ಅಡುಗೆ ಕೆಲಸ ಎಲ್ಲ. ಅಂತೂ ಇಂತೂ ಟೈಮ್ ಆಗಿ ಹೋಯ್ತು ಅಡುಗೆ ಕೆಲಸಕ್ಕೆ. ನೋಡಿ, ಇವತ್ತಿನ ಅಡುಗೆ ಇದು ಕೋಸಂಬರಿ, ಹಪ್ಪಳ, ಉಪ್ಪಿನಕಾಯಿ ಪಲ್ಯ, ಆಮೇಲೆ ಹೊಡೆ, ಆಂಬೊಡೆ, ಉದ್ನೋಡೆ. ಇದು ಕಂಪಲ್ಸರಿ, ಆಂಬೊಡೆ ಉದ್ನೋಡೆ ಇರಲೇಬೇಕು. ರಸಮ್ಮು ಮತ್ತು ಪುಳಿಯೋಗರೆ. ಮತ್ತು ಇವತ್ತೇನೋ ಸ್ವೀಟ್ ಹಾಲ್ತಿರೊಂದೇ ಮನೇಲಿ ಮಾಡ್ಕೊಂಡಿದ್ದು. ಇದನ್ನ ಚಂದ್ರಕಲಾನ ಅಂಗಡಿಲಿ ತರಿಸ್ಕೊಂಡಿದ್ವಿ. ಅನ್ನ ಸಾಂಬಾರು ಮಜ್ಜಿಗೆ ಅನ್ನ ಅಷ್ಟೇ ಇವತ್ತಿನ ಊಟ. ಇಷ್ಟು ಸ್ಪೆಷಲ್ಲು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.